ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಶಾಂತಿ ಮತ್ತು ರಂಗನಾಥ್ ಇಬ್ಬರು ಕೂಡ ಹಾಲಲ್ಲಿ ಕೂತಿರ್ತಾರೆ. ರಂಗನಾಥ್ಗೆ ಶಾಂತಿ ಕೇಳ್ತಾಳೆ, ರೀ ತಿಂಡಿ ತಿನ್ನಿ ಬನ್ನಿ ಅಂತ ಹೇಳ್ತಾಳೆ. ಆಗ ಈಗ ಬೇಡ ಶಾಂತಿ, ಆಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಅದೇ ಟೈಮಲ್ಲಿ ಮನೋಜ್ ಮತ್ತು ರೋಹಿಣಿ ಬರ್ತಾರೆ. ಆಗ ಶಾಂತಿ ಕೇಳ್ತಾಳೆ, ಏನೋ ಕೆಲಸ ಇದೆ ಅಂತ ಹೇಳಿದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದಾಗ ಆಗ ಮನೋಜ್ ಹೇಳ್ತಾನೆ, ಅಮ್ಮ ಅಂತ ಹೇಳಿ, ಅಮ್ಮ ಆ ಕೆಲಸನ ಆಮೇಲೆ ಮಾಡ್ಕೋಬೋದು, ಅದಕ್ಕಿಂತ ಮೀರಿದ ಕೆಲಸ ಇದೆ ಅಂತ ಹೇಳಿದಾಗ ಆಗ ರೋಹಿಣಿ, ಅತ್ತೆ ನಿಮಗೂ ಆ ವಿಷಯ ಗೊತ್ತಿಲ್ವಾ, ಇನ್ನೂ ಗೊತ್ತಾಗಿಲ್ವಾ ಅಂತ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ರೋಹಿಣಿ, ಅದು ಅತ್ತೆ ಸೂರ್ಯ ಅಂತ ಹೇಳಕ್ಕೆ ಹೋದಾಗ ಆಗ ಮನೋಜ್ ಹೇಳ್ತಾನೆ, ಹಾಗೆಲ್ಲ ಹೇಳಕ್ಕೆ ಹೋಗಬಾರ್ದು, ಅವನ ಸ್ಟೈಲಲ್ಲೇ ತೋರಿಸ್ಬೇಕು ಅಂತ ಹೇಳಿ ವೆಯ್ಟ್ ಅಂತ ಹೇಳ್ತಾನೆ ಮನೋಜ್. ಶ್ರುತಿಗೂ ಕೂಡ ಕರೀತಾನೆ. ಆಗ ಏನು ಮನೋಜ್ ಏನು ಅಂತ ಹೇಳಿದಾಗ ಆಗ ಹೇಳ್ತಾನೆ ಮನೋಜ್, ನಿಮಗೆ ನಾನು ಏನೋ ಒಂದು ವಿಷಯ ಹೇಳ್ತೀನಿ, ಇಲ್ಲ ಏನೋ ಒಂದು ವಿಷಯ ತೋರಿಸ್ತೀನಿ ಅಂತ ಹೇಳಿದಾಗ, ಏನೋ ವಿಷಯನ ಏನು ಅಂತ ಅರ್ಥ ಆಗಲಿಲ್ಲ, ಸಿನಿಮಾಗಳು ಅಂತ ಹೇಳಿದಾಗ ಸಿನಿಮಾನ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಅದೇನು ಸಿನಿಮಾನೋ, ಅದೇನು ಹೇಳ್ತಾ ಇದ್ದೀನೋ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿದಾಗ, ಇರೋ ವೇಟ್ ತೋರಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಮನೋಜ್ ಪ್ಲೇ ಮಾಡ್ತಾನೆ. ಏನೋ ಪ್ಲೇ ಮಾಡ್ತಿದ್ಯಾ ಮನೋಜ್ ಅಂತ ಹೇಳ್ಬಿಟ್ಟು ರವಿ ಕೇಳಿದಾಗ, ನೋಡೋ ಸಿನಿಮಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಬಾರಲ್ಲಿ ಕೂತ್ಕೊಂಡಿರೋದು ಸೂರ್ಯ ಅಲ್ವೇನೋ ಅಂತ ಹೇಳ್ಬಿಟ್ಟು ರವಿ ಕೇಳ್ತಾನೆ. ಹೌದು ಕಣೋ, ಕೂತಿರೋದು ಅವನೇ, ಆದರೆ ಎಲ್ಲಿ ಕೂತಿದ್ದಾನೆ ಅಂತ ನೋಡಿ ಬಾರಲ್ಲಿ ಅಂತ ಹೇಳಿದಾಗ, ಈಗ ಬಾಟಲ್ ಓಪನಿಂಗ್ ಸೆರೆಮನಿ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್. ಆಗ ಶಾಂತಿ ತುಂಬ ಶಾಕ್ ಆಗ್ತಾಳೆ, ಮತ್ತು ರಂಗನಾಥ್ ಕೂಡ ತುಂಬಾ ಶಾಕ್ ಆಗ್ತಾರೆ. ಈ ಥರನೂ ಬೆಳಗ್ಗೆನೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ಅದನ್ನು ನೋಡ್ಬಿಟ್ಟು ವಿಡಿಯೋದಲ್ಲಿ ಸೂರ್ಯ ಮಾಡ್ತಿರೋದು ನೋಡ್ಬಿಟ್ಟು ರಂಗನಾಥ್ಗೆ ತುಂಬಾ ಕೋಪ ಬರುತ್ತೆ ಮತ್ತು ಶಾಕ್ ಆಗ್ತಾರೆ. ಇನ್ನೊಂದು ಕಡೆ ರೋಹಿಣಿ ಹೇಳ್ತಾಳೆ, ನೋಡಿ ಮಾವ ಎಷ್ಟು ತೂರಾಡ್ಕೊಂಡಿದ್ದಾರೆ, ಹೋಗೋರು ಬಂದವರಿಗೆಲ್ಲ ಡಿಕ್ಕಿ ಹೊಡ್ಕೊಂಡು ಓಡಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ, ಅತ್ತೆ ಇವತ್ತಿನ ಟ್ರೆಂಡಿಂಗ್ ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಶಾಂತಿಗೆ ತುಂಬಾ ಕೋಪ ಬರುತ್ತೆ. ನೋಡಿದ್ರೆ ಈಗೆಲ್ಲರಿಗೂ ನಮ್ಮ ರಿಲೇಷನ್ಗೆಲ್ಲ ಗೊತ್ತಾಗ್ಬಿಟ್ರೆ ಅವ್ರು ಫೋನ್ ಮಾಡಿದ್ರೆ ಏನು ಮಾಡೋದು, ಅದು ಅಲ್ಲದೆ ಬೀಗರಿಗೂ ಗೊತ್ತಾದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಶಾಂತಿ ಫುಲ್ ಟೆನ್ಷನ್ ಮಾಡಿಕೊಂಡು, ರಂಗನಾಥ್ ಕೂಡ ಟೆನ್ಷನ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಸೂರ್ಯನ ಮೇಲೆ ತುಂಬಾ ಕೋಪ ಇರುತ್ತೆ. ಅವರೆಲ್ಲ ಮಾತಾಡುವಾಗಲೇ ಕಸ್ತೂರಿ ಫೋನ್ ಮಾಡ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಊರಿಗಿಂತ ಮುಂಚೆ ಇವಳಿಗೆ ಗೊತ್ತಾಗುತ್ತೆ ಏನಂತ ಉತ್ತರ ಕೊಡೋದು ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡ್ತಾಳೆ. ಫೋನ್ ರಿಸೀವ್ ಮಾಡಿದಾಗ ಕಸ್ತೂರಿ ಹೇಳ್ತಾಳೆ, ಏನೇ ನ್ಯೂಸಲ್ಲಿ ಬರ್ತಾ ಇರೋದ್ರಿಂದ ಇನ್ನೇನು ಮಾಡೋದು, ಜನ್ಮ ಕೊಟ್ಟಿದ್ದ ತಪ್ಪಿಗೆ ಎಲ್ಲ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಇನ್ನೊಂದು ಕಡೆ ಶ್ರುತಿ ತಂದೆ ತಾಯಿ ಕೂಡ ವಿಡಿಯೋ ನೋಡ್ಬಿಟ್ಟು ಶ್ರುತಿ ತಂದೆ ಹೇಳ್ತಾರೆ, ಇವತ್ತಿಂದು ಒಳ್ಳೆ ನ್ಯೂಸು, ಶೀಲಂಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಶೀಲಾ ಬಾಯಿಲಿ ಅಂತ ಹೇಳ್ಬಿಟ್ಟು ಶೀಲಂಗೆ ತೋರಿಸ್ತಾನೆ. ಆಗ ಶೀಲಂಗೆ ತೋರಿಸಿದಾಗ, ಏನ್ರಿ ಇವತ್ತು ಗುಡ್ ನ್ಯೂಸ್ ಅಂತ ಹೇಳಿದಾಗ, ಇಲ್ಲಿ ನೋಡಿಲ್ಲಿ ಎಲ್ಲರಿಗೂ ವೈರಲ್ ಫೀವರ್ ಆಗಿರೋ ಥರ ಇದ್ದಿದ್ದು ಸೂರ್ಯ ಈಗ ಎಲ್ಲರಿಗೂ ಕೆಟ್ಟವನಾಗಿದ್ದಾನೆ, ನೋಡಿಲ್ಲಿ ವೈರಲ್ ಆಗಿದೆ ವಿಡಿಯೋ ಅಂತ ಹೇಳ್ತಾನೆ. ಅವನು ನಾನು ದುಡಿತೀನಿ ಅನ್ನೋ ಒಂದು ಹಮ್ಮ ಇದೆ ಅಲ್ವಾ, ಈಗ ನಾನು ಅವನು ಸ್ವಂತವಾಗಿ ದುಡಿಬಾರ್ದು, ನನ್ನ ಫ್ರೆಂಡ್ ಪೊಲೀಸ್ ಕಮಿಷನರ್ ಇದ್ದಾರಲ್ಲ ಅವ್ರಿಗೆ ಹೇಳ್ತೀನಿ ಇರು ಅಂತ ಹೇಳ್ಬಿಟ್ಟು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿಬಿಟ್ಟು, ಸರ್ ಯಾರು ಕುಡ್ಕೊಂಡು ಯಾರ ಮೇಲೆ ಕಾರ್ ಬಿಡ್ತಾರಂತಲೇ ಭಯ ಆಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ಅಂತ ಹೇಳಿದಾಗ, ಏನು ಹೇಳ್ತಿದ್ದೀರಾ ಅಂತ ಹೇಳಿದಾಗ, ನಿಮಗೆ ಗೊತ್ತಿಲ್ವಾ ಸರ್, ಈಗ ಟ್ರೆಂಡಿಂಗ್ ಇರೋ ವಿಡಿಯೋ ವೈರಲ್ ಆಗಿರೋದು ನೋಡಿಲ್ವಾ ನೀವು ಅಂತ ಹೇಳಿಬಿಟ್ಟು ಹೇಳ್ತಾರೆ ವಾಸುದೇವ್ರವರು. ಆಮೇಲೆ ಅವನದು ಗಾಡಿ ಎಲ್ಲ ಸೀಸ್ ಮಾಡಿ ಅವನದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಕಡೆ ಸೂರ್ಯ ಗಾಡಿ ಎಲ್ಲ ಕಳ್ಕೊಂಡು ಬರ್ತಾನೆ ಮನೆಗೆ ಬಂದಾಗ, ಅಪ್ಪ ನನ್ನ ಗಾಡಿ ಸೀಸ್ ಆಯಿತು ಅಂದಾಗ, ಇನ್ನೇನು ಕುಡ್ಕೊಂಡು ಗಾಡಿ ಓಡಿಸಿ ಇನ್ನೊಬ್ರು ಪ್ರಾಣ ತೆಗಿಯಕ್ಕಂತ ಹುಟ್ಟಿದ್ಯಾ ನೀನು ಅಂತ ಹೇಳಿದಾಗ, ಏನಪ್ಪ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಆಗ ಇನ್ನೊಂದು ಕಡೆ ಮೀನಾ ಕೂಡ ಅಳ್ತಾ ಇರ್ತಾಳೆ. ಏನು ಮಾಡಿದರೂ ಕೂಡ ಅವಳು ಮೀನಾ ಏನು ಮಾತಾಡಲ್ಲ. ರಂಗನಾಥ್ ಹತ್ರ ಹೋಗ್ಬಿಟ್ಟು, ಅಪ್ಪ ನೋಡಪ್ಪ ಈ ಥರ ಆಯಿತು ಅಂತ ಹೇಳಿದಾಗ ರಂಗನಾಥ್ ಕೂಡ ಬೇಜಾರು ಮಾಡ್ಕೊಂಡು ಏನು ಮಾತಾಡಲ್ಲ. ಇವತ್ತು ನಿಮ್ಮ ವಿಡಿಯೋನೇ ಟ್ರೆಂಡಿಂಗಲ್ಲಿರೋದು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಇನ್ನೊಂದು ಕಡೆ ಮನೋಜ್ ಹೇಳ್ತಾನೆ, ಇಷ್ಟು ದಿನ ನಿಮ್ಮಪ್ಪ ಆಗಿದ್ರು, ಈಗ ನಮ್ಮಪ್ಪ ನಿನ್ನ ಮಾತು ಯಾರೂ ಕೇಳಲ್ಲ ಅಂತ ಹೇಳಿದಾಗ ಸೂರ್ಯಂಗೆ ತುಂಬಾ ಕೋಪ ಬರುತ್ತೆ. ಏನೋ ಹೇಳ್ತಾ ಇದ್ದೀನಿ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಮನೋಜನ್ನು ಹಿಡ್ಕೊಂಡು ಹೊಡಿಯೋಕ್ಕಂತ ಹೋಗ್ತಾನೆ. ಹೊಡಿಯೋಕ್ಕಂತ ಹೋದಾಗ ಎಲ್ಲರೂ ಕೂಡ ಬಿಡಿಸಿದ್ರು ಸೂರ್ಯ ಬಿಡಲ್ಲ. ಇನ್ನೊಂದು ಕಡೆ ರಂಗನಾಥ್ ಅವರೇ ಎಳೆದ್ಬಿಟ್ಟು ಸೂರ್ಯಂಗೆ ನಿಲ್ಲಿಸಿ ಹೊಡಿಯೋಕ್ಕಂತ ಹೋಗ್ತಾರೆ. ಆವಾಗ ಸೂರ್ಯಂಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗೆ ಭೇಟಿಯಾಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು.